ಗುರೂಜಿ ಎಲ್ರಿಗೂ ಕೂಡ ಆಸೆ ಇರುತ್ತೆ ನಮ್ಮ ಜೀವನ ಸುಂದರವಾಗಿರಬೇಕು ಅಂತ, ಆದರೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹೀಗಾಗಿ ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು ನಾವು ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ಸುಂದರವಾದ ಜೀವನ ಯಾರಿಗೂ ಬೇಡ, ಯಾರಿಗೂ ಬೇಕು, ಎಲ್ಲರಿಗೂ ಬೇಕು. ಹೌದು. ಈಗ ನಾವು ಕೆಲವರು ಮಾತ್ರ ಸುಂದರವಾಗಿದ್ದಾರೆ, ನಾವು ಸುಂದರವಾಗಿಲ್ಲ ಅಂತಕ್ಕಂಥದ್ದು ಇದ್ರ ಜೊತೆಗೊಂದು ಪ್ರಶ್ನೆ ಬರುತ್ತೆ. ಎಲ್ಲರೂ ಸುಂದರವಾಗಿರ್ಬೇಕು ಆಸೆ ಆಗಿಲ್ವೇ? ಕಾರಣ ಏನು? ಜೊತೆಗೆ ಎಲ್ಲರೂ ಮನಸ್ಸು ಒಂದೇ ಥರ ಇಲ್ಲ, ಅವ್ರದ್ದೊಂದು ಥರ ಇವ್ರದ್ದೊಂದು ಥರ ಇರುತ್ತೆ. ಸೊ ದೇಹ, ಮನಸ್ಸು, ಜೀವನ ಎಲ್ಲವೂ ಕೂಡ ಅವರವರದೇ ಆದ ವಿಭಿನ್ನವಾದ ರೀತಿಯಲ್ಲಿರುತ್ತೆ. ಆದರೆ ಈ ಸುಂದರವಾಗಿರಬೇಕು ಅಂತಕ್ಕಂಥದ್ದು ಕಲ್ಪನೆಯಲ್ಲೇ ಕಳೆದೋಗ್ಬೇಕಾ ಅಥವಾ ನಾವು ಪಡೆಯೋಕ್ಕಾಗತ್ತಾ, ಕಷ್ಟ ಇದೆಯಾ ಅಂತಕ್ಕಂಥದ್ದು ಇವತ್ತಿನ ಒಂದು ಪ್ರಶ್ನೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಬದುಕು ಸುಂದರ ಪ್ರಯತ್ನ ಏನು ಮೊದಲು ಹೇಳಿ ಮುಂದಕ್ಕೆ ಹೋಗೋಣ. ಬದುಕು ಸುಂದರ, ಅದಕ್ಕೆ ಉತ್ತರ ಹೃದಯ ಸುಂದರ. ಬದುಕು ಸುಂದರಕ್ಕೆ ಹೃದಯ ಸುಂದರವಾಗಿರಬೇಕು. ಈಗ ಹೃದಯ ಸುಂದರವಾಗಿದೆ ಅಂತ ಅಂದ್ಕೊಂಡಿದ್ದೀವಿ, ಹೌದು ಅಲ್ವಾ? ಹೃದಯ ಸುಂದರವಾಗಿದೆ, ಕೆಲಸ ಮಾಡ್ತಾ ಇದೆ, ಕರೆಕ್ಟಾಗಿ ಅದರ ಕೆಲಸ ಮಾಡ್ತಾ ಇದೆ ಅಂದ್ಕೊಂಡಿದ್ದೀವಿ. ಅದು ಸುಂದರವಾಗಿದ್ದರೆ ನಿಮಗೆ ಆಸೆ ಇರಬಾರ್ದು. ಹೃದಯ ಸುಂದರವಾಗಿದೆ ಅಂತ ನಿಮಗೆ ಅರ್ಥ ಆಗಿದೆ ಅಂದರೆ ನಿಮ್ಮಲ್ಲಿ ಆಸೆ ಅನ್ನೋದೇ ಇರಬಾರ್ದು. ಈಗ ಆಸೆ ಯಾರಿಗಿಲ್ಲ? ಮಗುವಿಂದ ಹಿಡಿದು ದೊಡ್ಡೋರ್ವರೆಗೂ ಕ್ಷಣ ಕ್ಷಣಕ್ಕೂ ಒಂದೊಂದು ಆಸೆ. ಹಾಗಿದ್ಮೇಲೆ ತಿಳ್ಕೋಬೇಕು, ನಿಮ್ಮ ಹೃದಯ ಸುಂದರ ಇದೆಯಾ ಇಲ್ವಾ ನಿಮ್ಮದೇ ಡಿಸೈಡ್. ಹೌದಲ್ಲ? ಈಗ ನಾವು ಚೆನ್ನಾಗಿರಬೇಕು ಪ್ರಯತ್ನ. ಅದೇ ರೀತಿ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಒಂದು 40ರಿಂದ 60 ಮಕ್ಕಳು ಒಂದೇ ಸೆಕ್ಷನ್ಲಿ ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ಮಗು ರ್ಯಾಂಕ್ ಬರುತ್ತೆ, ಇನ್ನು ಮಿಕ್ಕದ ಮಕ್ಕಳೆಲ್ಲ ಪಾಪ ಜಸ್ಟ್ ಪಾಸೇ ಇಲ್ಲ, ಈ ರೀತಿ ಬರುತ್ತೆ. ಟೀಚರ್ ಒಬ್ಬರೇ ಪಾಠ ಮಾಡಿದ್ದು, ರೂಮು ಒಂದೇನೆ, ಅಲ್ವಾ? ಮತ್ತು ಇಷ್ಟು ಜನದಲ್ಲಿ ಒಬ್ಬರ ಮಾತ್ರ ಯಾಕೆ ರ್ಯಾಂಕ್ ಬರಬೇಕು, ಮಿಕ್ಕದವ್ರು ಯಾಕೆ ರ್ಯಾಂಕ್ ಬಂದಿಲ್ಲ? ಯಾರ್ದಿಲ್ಲ ತಪ್ಪು? ಈ ಪ್ರಶ್ನೆಗೆ ನಿಜಕ್ಕೂ ಉತ್ತರ ಸಿಕ್ಕಿದೆಯೇನಮ್ಮ? ಇಲ್ಲ, ಸಾಧ್ಯನೇ ಇಲ್ಲ. ಕಾರಣ ಹುಡುಕ್ತೀವಿ ನಾವು ಅಷ್ಟೇ. ಸೊ ಹುಡುಗನ ಮೇಲೆ ಡಿಪೆಂಡ್ ಆಗ್ತದೆ ಅಥವಾ ಹುಡುಗನ ಬುದ್ಧಿ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಹಲವಾರು ರೀತಿ ವ್ಯಾಖ್ಯಾನಕ್ಕೆ ಹೋಗಿ ಅದು ಅಲ್ಲಿಗೆ ಕಟ್ಟಾಗತ್ತೆ. ಸೊ ಅವತ್ತಿಗೆ ಅದು ಮುಗೀತು. ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದರೆ ಅದೇ ಪ್ರಶ್ನೆ, ಅದೇ ಉತ್ತರ, ಅದನ್ನೇ ಹುಡ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಹೃದಯ ಅಂತಕ್ಕಂಥದ್ದು ನಮ್ಮ ದೇಹದ ಅತಿ ಮುಖ್ಯವಾದ ಅಂಗ ಅಂತ ಒಪ್ಕೊಂಡಿದ್ದೀವಿ. ಹೌದಾ? ಒಂದು ವೆಹಿಕಲ್ಗೆ ಇಂಜನ್ ಇದ್ದ ಹಾಗೆ. ಹಾಗಿರಬೇಕಾದ್ರೆ ನಮ್ಮ ಹೃದಯ ಹಾಗಿದ್ರೆ ಸುಂದರವಾಗಿಲ್ಲ ಅಂದರೆ ಏನಾಗಿದೆ? ಏನಾಗಿದೆ ಅನ್ನೋದಕ್ಕೆ ಹಾಗಿದೆ. ಅತಿಯಾಗಿ ಆಸೆ ಪಡ್ತಕ್ಕಂತಹ ಮಕ್ಕಳು, ತಿನ್ನೋದ್ರಲ್ಲಿ ಪ್ರತಿಯೊಂದರಲ್ಲೂ ತುಂಬ ಆಸೆ ಪಡ್ತಾರೆ ಮಕ್ಕಳು. ಕೆಲವರು ಹಠ ಹಿಡಿತಾರೆ, ನನಗಿದೇ ಬೇಕು ಅಂತ. ಅಥವಾ ಹೆಂಡತಿನೂ ಆಗ್ಬೋದು, ಗಂಡನೂ ಆಗ್ಬೋದು. ಸೊ ಈ ಆಸೆ ಅಂತಕ್ಕಂಥದ್ದು ದುರ್ಬಲವಾದ ಮನಸ್ಸಿನಲ್ಲಿ ಆಸೆ ತುಂಬ ಜಾಸ್ತಿ ಬರುತ್ತೆ. ಬರೇ ಕನಸು ಕನಸು ಕನಸು. ಯಾವುದೇ ವಿಷಯದಲ್ಲೂ ನನಗೆ ಹೀಗೆ ಇರಬೇಕು, ನನ್ನ ತಿಂಡಿ ಇಂಥದ್ದೇ ಆಗಬೇಕು, ನನ್ನ ಮದುವೆ ಆಗಬಾರ್ದು, ಹುಡುಗ ಹಿಂಗಿರಬೇಕು, ಹುಡುಗಿ ಹೀಗಿರಬೇಕು, ಕಟ್ಟೋ ಮನೆ ಹೀಗಿರಬೇಕು, ಇದು ಆಸೆ. ಈ ಆಸೆ ಅಂತಕ್ಕಂಥದ್ದೇ ನಮ್ಮ ಹೃದಯದ ದೌರ್ಬಲ್ಯ.